ಇವತ್ತು GBAದ ಮೊದಲ ಸಭೆ ನಡೆದಿದೆ. ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ನಡೆದಿದೆ. ಉಪಮುಖ್ಯಮಂತ್ರಿಗಳು ಇದ್ದು ಆಡಳಿತ ಪಕ್ಷದವರು ಮತ್ತು ಪ್ರತಿಪಕ್ಷದವರು ಏನೇ ಇದ್ರೂ ಕೂಡ GBA ಅಂತ ಹೇಳಿದ ಮೇಲೆ ಅದು ಎಲ್ಲರೂ ಕೂಡ ಒಳಗೊಂಡಿರ್ತಕ್ಕಂಥ ಅಥಾರಿಟಿ ಅದು. ಈಗ ಸದ್ಯಕ್ಕೆ ಇಲ್ಲಿ ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆದಿಲ್ಲ ಅಂತ ಹೇಳೋ ಕಾರಣಕ್ಕಾಗಿ ಇರುವ ಜನಪ್ರತಿನಿಧಿಗಳು MLAಗಳು MLCಗಳು ಹಾಗೆಯೇ ಲೋಕಸಭಾ ಸದಸ್ಯರು ರಾಜ್ಯಸಭೆಗಳ ಸದಸ್ಯರು ಇವರುಗಳು ಇದರ ಮೆಂಬರ್ಗಳಾಗಿದ್ದಾರೆ. ಅವರು ಈ ಸಭೆಯಲ್ಲಿ ಹಾಜರಿರಬೇಕಾಗಿತ್ತು. ಪ್ರತಿಪಕ್ಷದವರು ಗೈರು ಹಾಜರಾಗಿದ್ದಾರೆ. ಅವರು ಇವತ್ತಿನ ಸಭೆಯನ್ನು ಬಾಯ್ಕಾಟ್ ಮಾಡಿದ್ದಾರೆ. ಅವರು ಬಂದಿಲ್ಲ. ಹಾಗಾದರೆ ಇಲ್ಲಿ ಜವಾಬ್ದಾರಿ ಯಾರದ್ದು ಅನ್ನುವಂಥ ಪ್ರಶ್ನೆ ಬರುತ್ತೆ. ಇವತ್ತು ನಡೆದಂತಹ ಮೊದಲ ಸಭೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮೊದಲ ಸಭೆ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ BDA ಅಧ್ಯಕ್ಷರು ಇವರೆಲ್ಲರೂ ಕೂಡ ಜೊತೆಯಾಗಿ ಬಂದಿದ್ದಾರೆ. CM ಸಿದ್ದರಾಮಯ್ಯ DCM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂತಹ ಸಭೆ ಇದು. ಯಾಕಂದರೆ ಮುಖ್ಯಮಂತ್ರಿಯವರು ಇದರ ಅಧ್ಯಕ್ಷರಾಗಿರುವಂತಹ ಹಿನ್ನೆಲೆಯಲ್ಲಿ ಅವರ ನೇತೃತ್ವದಲ್ಲಿ ನಡೆದಿದೆ. ಪ್ರಾಧಿಕಾರದ ಸದಸ್ಯರು ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿಯವರು ಸಭೆಯನ್ನು ನಡೆಸಿದ್ದಾರೆ. ಒಟ್ಟು 70 ಮಂದಿ ಇವತ್ತಿನ ಸಭೆಯಲ್ಲಿ ಉಪಸ್ಥಿತರಿರಬೇಕಾಗಿತ್ತು. GBA ಸಭೆಗೆ ಬಾರದ BJPಯ ಶಾಸಕರು ಮತ್ತು ಕೇಂದ್ರದ ಸಚಿವರು ಬಂದಿಲ್ಲ. BJPಯ ಶಾಸಕರು ಕೂಡ ಬಂದಿಲ್ಲ. ಕೇಂದ್ರ ಸಚಿವರು ಓಕೆ, GBA ಮೊದಲ ಸಭೆಗೆ ಅವರೇನು ಬರಲೇಬೇಕು ಅಂತೇನಿಲ್ಲ. ಆದರೆ ನಮ್ಮ ಬೆಂಗಳೂರಿನವರೇ ಆಗಿರುವಂಥ ಶಾಸಕರಿದ್ದಾರಲ್ಲ, ಅವ್ರಿಗೆ ಬರಲೇಬೇಕಾಗಿರುವಂಥದ್ದು ಅವರ ಜವಾಬ್ದಾರಿ. ಸಭೆಗೆ ಬಾರದ BJPಗರ ಹೆಸರುಗಳನ್ನು ಕುರ್ಚಿಗಳಿಂದ ಶಿವಕುಮಾರ್ ಅವರು ತೆಗೆಸಿದ್ದಾರೆ. ಅದು ಇನ್ನೊಂದು ರೀತಿಯಂಥ ರಾಜಕಾರಣ. ಅವರು ಆ ಹೆಸರುಗಳನ್ನು ತೆಗೆಸಿದ್ದಾರೆ. ಒಟ್ಟು 75 ಜನ ಇರಬೇಕಾದಲ್ಲಿ ಕೇವಲ 35 ಜನ ಇದ್ದರು. ಬಂದಿರೋ ಸದಸ್ಯರನ್ನೇ ಮುಂದೆ ಕೂರಿಸ್ಕೊಂಡು ಸಭೆಯನ್ನು ಮಾಡಲಾಗಿದೆ. ಕಾಂಗ್ರೆಸ್ನಿಂದಲೂ ಕೂಡ ಎಲ್ಲರೂ ಬಂದಿಲ್ಲ. ಕೆಲವು ಸಚಿವರುಗಳು ಕೂಡ ಬಂದಿಲ್ಲ ಇವತ್ತಿನ ಸಭೆಗೆ ಕಾಂಗ್ರೆಸ್ನ ಲೋಕಲ್ MLAಗಳಲ್ಲಿ. GBA ಸಭೆಗೆ ಬಂದಂತಹ BJPಯ ಉಚ್ಚಾಟಿತ ಶಾಸಕ ST ಸೋಮಶೇಖರ್ ಅವರು ಬಂದಿದ್ದಾರೆ. ಯಾಕೆಂದರೆ ಅವ್ರಿಗೇನು ಪಕ್ಷದಿಂದಲೇ ಉಚ್ಚಾಟನೆ ಮಾಡಿದ ಮೇಲೆ ಪಕ್ಷದ ಕಚೇರಿಯಲ್ಲಿ ನಡೆಯುವಂಥ ಸಭೆಗೆ ಅವ್ರಿಗೆ ಆಹ್ವಾನ ಇರೋದಿಲ್ಲ. ಹಾಗಾಗಿ ಅವರು ಈ ಸಭೆಗೆ ಬಂದಿದ್ದಾರೆ. ST ಸೋಮಶೇಖರ್ ಅವರು ಬಂದಿದ್ದಾರೆ. GBA ಸಭೆಗೆ ಹಾಜರಾಗಿದ್ದಾರೆ. ಇಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿ ಭಾಳ ಸೀರಿಯಸ್ ಆಗಿ ಅವರು ಇದ್ದಾರೆ ಅಂತ ಹೇಳಿದರೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಸಭೆಯಲ್ಲಿ ಆಡಳಿತ ಪಕ್ಷದ ಎಲ್ಲರೂ ಹಾಜರಿರಬೇಕು, ಹಾಗೆಯೇ ಪ್ರತಿಪಕ್ಷದವರು ಕೂಡ ಎಲ್ಲರೂ ಹಾಜರಿರಬೇಕಾಗಿತ್ತು ಅವರ ಜವಾಬ್ದಾರಿಗಳನ್ನು ನಿಭಾಯಿಸೋದಕ್ಕೆ. GBA ಕೇಂದ್ರ ಕಚೇರಿಯಲ್ಲಿ ನಡೆದಂತಹ ಸರ್ಕಾರದ ಸಭೆಗೆ BJPಯವರು ಚಕ್ಕರ್ ಹೊಡೆದಿದ್ದರು. ಅವರು ಇವತ್ತಿನ ಸಭೆಯಿಂದ ದೂರ ಉಳಿದಿದ್ದು. ಅದರ ಬದಲಿಗೆ ಮಲ್ಲೇಶ್ವರಂನ BJP ಕಚೇರಿಯಲ್ಲಿ ಬೆಂಗಳೂರಿನ BJP ಶಾಸಕರು ಹಾಜರಾಗಿದ್ದರು. ಅವರೆಲ್ಲರೂ ಕೂಡ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ, ಯಾಕಂದರೆ ಅಶೋಕ್ ಅವರು ಬೆಂಗಳೂರಿನ BJPಯ ನಾಯಕನೂ ಕೂಡ, ಹೀಗಾಗಿ ಅವರು ನೇತೃತ್ವದಲ್ಲಿ ಇವತ್ತೊಂದು ಪ್ರತ್ಯೇಕ ಸಭೆಯನ್ನು ನಡೆಸಲಾಗಿದೆ. ಸರ್ಕಾರದ ಸಭೆಯಿಂದ ದೂರ ಉಳಿದಂತಹ BJPಯ ಶಾಸಕರು ಒಂದು ಪ್ರತ್ಯೇಕ ಸಭೆಯನ್ನು ನಡೆಸಿರುವಂಥದ್ದು ಬೆಂಗಳೂರಿನ BJPಯ ಕೇಂದ್ರ ಕಚೇರಿಯಲ್ಲಿ. GBA ವಿಚಾರದಲ್ಲಿ ಪಕ್ಷದ ಮುಂದಿನ ನಿಲುವಿನ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಗಿದೆ. ಮುಂದೇನು ಮಾಡಬೇಕು ನಾವು ಅನ್ನೋದ್ರ ಬಗ್ಗೆ ಇವತ್ತು ನಡೆದಂತಹ ಸಭೆಯಲ್ಲಿ BJPಯ ಸದಸ್ಯರುಗಳು ಚರ್ಚೆ ನಡೆಸಿದ್ದಾರೆ. ಕನಿಷ್ಠ ಅವರು ಈ ಸಭೆಯನ್ನು ಮೊದಲೇ ನಡೆಸಿ ಬಂದು GBA ಸಭೆಯಲ್ಲಿ ಏನು ಮಾಡಬೇಕು, ಏನಿಲ್ಲ ಅಂದರೂ ಕೂಡ ಸಭೆ ಒಳಗಡೆ ಬಂದು ಪರಿಷ್ಕರಿಸಿ ಹೋಗಿದ್ದರೂ ಕೂಡ ಇಲ್ಲ, ಅವರು ಕರೆಕ್ಟ್ ಆದಂಥ ರಾಜಕಾರಣವನ್ನು ಮಾಡಿದ್ದಾರೆ, ಬೆಂಗಳೂರಿನ ಜನರ ಧ್ವನಿಯನ್ನು ಆ GBA ಸಭೆಯಲ್ಲಿ ಎತ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಆದರೂ ಬರ್ತಾಯಿತ್ತು. ಆದರೆ ಆ ಅವಕಾಶವನ್ನು ಕೂಡ ಮಿಸ್ ಮಾಡ್ಕೊಂಡಿರುವಂಥದ್ದು ಯಾವ ಸ್ವರೂಪದ ರಾಜಕಾರಣ ಅಂತೇಳಿ ಅರ್ಥ ಆಗ್ತಾ ಇಲ್ಲ. ಇದು ನಿಜಕ್ಕೂ ಕೂಡ ನಮ್ಮ ರಾಜಕಾರಣ ಎಲ್ಲಿಗೂ ಹೋಗ್ತಾ ಇದೆ ಅಂತೇಳಿ ಈ ರೀತಿಯಾದಂತಹ ಕ್ರಮಗಳನ್ನು ಮಾಡ್ತಾ ಹೋದರೆ ಇಂತಹ ರಾಜಕಾರಣದಿಂದ ಯಾರಿಗೆ ಲಾಭ ಆಗುತ್ತೆ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಇಲ್ಲಿ BJP ಮತ್ತು ಕಾಂಗ್ರೆಸ್ ನಡುವೆ ಏಟು ಎದುರೇಟು, ಟೀಕೆ ಪ್ರತಿ ಟೀಕೆ ಇವೆಲ್ಲವೂ ಕೂಡ ನಡೆದಿದ್ದಾವೆ. GBA ಸಭೆಗೆ ಕಾನೂನುಬದ್ಧ ಆಹ್ವಾನವನ್ನು ನಮಗೆ ಕೊಟ್ಟಿಲ್ಲ ಅಂತ ಹೇಳಿ ಪ್ರತಿಪಕ್ಷದವರು ಇದರ ವಿಚಾರವನ್ನು ಪ್ರಸ್ತಾಪ ಮಾಡಿದರೆ, ಕಾನೂನುಬದ್ಧ ಆಹ್ವಾನವನ್ನು ಕೊಟ್ಟಿಲ್ಲ ಅಂತೇಳಿ. ಆದರೆ ಕಾಂಗ್ರೆಸ್ನವರು ತಿರುಗೇಟು ಕೊಡ್ತಿದ್ದಾರೆ, BJPಯವರಿಗೆ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಯಾವುದೇ ರೀತಿಯಂಥ ಕಾಳಜಿನೇ ಇಲ್ಲ, ಹೀಗಾಗಿ ಅವರು ಸಭೆಗೆ ಬಂದಿಲ್ಲ ಅಂತೇಳಿ ಕಾಂಗ್ರೆಸ್ನವರು ತಿರುಗೇಟು ಕೊಡ್ತಾ ಇದ್ದಾರೆ. ಹಾಗೆಯೇ BJP ಕಡೆಯಿಂದ ಬರ್ತಾ ಇರುವಂತಹ ಟೀಕೆ ಅಂದರೆ ನೋಟಿಸ್ ಕೊಟ್ಟಿಲ್ಲ, ಕಾಟಾಚಾರದ ಆಹ್ವಾನವನ್ನು ಕೊಟ್ಟಿದ್ದಾರೆ. ಅಂದರೆ GBA ಸಭೆ ಮಾಡುವಾಗ ಒಂದು ನೋಟಿಸನ್ನು ಸರ್ವ್ ಮಾಡಬೇಕು, ಅದಾದ ನಂತರ ಆಹ್ವಾನ ಕೊಡಬೇಕು. ಆದರೆ ಅಂಥ ನೋಟಿಸನ್ನೇ ಕೊಟ್ಟಿಲ್ಲ, ಬದಲಿಗೆ ಕೇವಲ ಒಂದು ಕಾಟಾಚಾರದ ಆಹ್ವಾನ ಕೊಟ್ಟಿದ್ದಾರೆ ಅಂತೇಳಿ. ಆದರೆ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ, BJPಯವರು ಮೀಟಿಂಗ್ ಕರೆದಾಗ ನಾವೆಲ್ಲರೂ ಕೂಡ ಭಾಗವಹಿಸಿದ್ವಿ, ನಾವು ಕೂಡ BJPಯವರು ಹಿಂದೆ ಮೀಟಿಂಗ್ಗಳನ್ನು ಕರೆದಾಗ ನಾವು ಭಾಗವಹಿಸಿದ್ವಿ, ಹಾಗೆಯೇ ಅವರು ಕೂಡ ಭಾಗವಹಿಸಬೇಕಾಗಿತ್ತು. ಯಾಕಂದರೆ ಆಡಳಿತ ಮತ್ತು ಪ್ರತಿಪಕ್ಷ ನಡುವೆ ಡಿಫ್ರೆನ್ಸಸ್ ಇರುತ್ತೆ ಭಾಳಷ್ಟು ವಿಚಾರಗಳಲ್ಲಿ, ಇರಲೇಬೇಕು. ಅದು ರಾಜಕೀಯದ ಪ್ರಜಾಪ್ರಭುತ್ವದ ಬ್ಯೂಟಿಯೂ ಕೂಡ ಅದೇ ಇರುವಂಥದ್ದು. ಆದರೆ ಅವ್ರು ಬಂದಿಲ್ಲ ಅನ್ನುವಂಥದ್ದು ಇದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ, ಜವಾಬ್ದಾರಿಯನ್ನು ನಿಭಾಯಿಸುವಂಥದ್ರಲ್ಲಿ ವಿಫಲರಾಗಬಾರ್ದು ಯಾರು ಕೂಡ. ಇಲ್ಲಿ BJP ಟೀಕೆ ಮಾಡ್ತಾ ಇರುವಂಥದ್ದು ದಿವಾಳಿ ಆಗಿದೆ GBA, ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಹೇಳಿ. GBA ದಿವಾಳಿ ಆಗಿದೆ, 8,000 ಕೋಟಿ ರೂಪಾಯಿಗಳ ಸಾಲವನ್ನು ಮಾಡಿ ಹೋಗಿದ್ದಾರೆ. BBMPಯ ಮೇಲೆ 8,000 ಕೋಟಿ ರೂಪಾಯಿಗಳ ಸಾಲವನ್ನು ಮಾಡಿ ಹೋಗಿದ್ದಾರೆ.
BJPಯವರು ಅಂತೇಳಿ ಕಾಂಗ್ರೆಸ್ನವರು ಟೀಕೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಅಭಿವೃದ್ಧಿ ಬೇಕಿಲ್ಲ, ಹಾಗಾಗಿ ಇವರು ಕಾಟಾಚಾರದ ಸಭೆಗಳನ್ನು ಮಾಡ್ತಾರೆ, ಇವರಿಗೆ ಅಭಿವೃದ್ಧಿ ಬೇಕಾಗಿಲ್ಲ ಅಂತೇಳಿ BJPಯವರು ಟೀಕಿಸ್ತಾ ಇದ್ದಾರೆ. ಕೇಶವ ಕೃಪಾದ ಸೂಚನೆಯಂತೆ ಇವರು ವಿರೋಧವನ್ನು ಮಾಡ್ತಿದ್ದಾರೆ ಅಂತೇಳಿ ಕಾಂಗ್ರೆಸ್ನವರು ತಿರುಗೇಟು ಕೊಡ್ತಿದ್ದಾರೆ. ಮೂಲಸೌಕರ್ಯ ಕೊಡೋದ್ರೊಳಗಡೆ ನೀವೇ ಇರೋದಿಲ್ಲ ಅಂತ ಹೇಳಿ BJPಯವರು ಸಭೆಗೆ ಬಾರದೇನೆ ಟೀಕೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ತಿರುಗೇಟು ಕೊಡ್ತಿದ್ದಾರೆ. ಮುಂದೆಯೂ ನಮ್ಮದೇ ಅಧಿಕಾರ ಇರುತ್ತೆ, ನಮ್ಮವರೇ ಮಹಾಪೌರರಾಗ್ತಾರೆ ಎಲ್ಲ ಪಾಲಿಕೆಗಳಲ್ಲೂ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಸಭೆಯ ವಿರುದ್ಧ ಕಾನೂನು ಹೋರಾಟವನ್ನು ಮಾಡ್ತೀವಿ ಅಂತೇಳಿ BJPಯವರು ಹೊರಟಿದ್ರೆ ಜನರಿಗೆ ಮತದಾರರಿಗೆ ದ್ರೋಹ ಬಗೆಯುವಂಥ ಕೆಲಸವನ್ನು BJPಯವರು ಮಾಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾ ಇದೆ. ಗುಂಡಿ ಟ್ರಾಫಿಕ್ ಜಾಮ್ಗೆ ಏನು ಪರಿಹಾರ ಅಂತೇಳಿ BJPಯವರು ಕೇಳ್ತಾ ಇದ್ರೆ ಸಲಹೆ ಕೊಟ್ಟರಲ್ವೇ ನಾವು ಪರಿಹಾರಗಳನ್ನು ಹುಡುಕೋದಕ್ಕೆ ಸಾಧ್ಯ ಅಂತೇಳಿ ಆಡಳಿತ ಪಕ್ಷದವರು ಹೇಳ್ತಾ ಇದ್ದಾರೆ. ಇದೇ ಇರುವಂಥದ್ದು, ಈ ಪರಿಹಾರವನ್ನು ಕೇಳಬೇಕಾಗಿರೋ ಜಾಗ ಅದಾಗಿತ್ತು, ಆದರೆ ಅದನ್ನು ಬಳಕೆ ಮಾಡಿಕೊಳ್ಳಲಿಲ್ಲ BJPಯವರು ಅನ್ನೋಂಥದ್ದೇ ಅವರ ಜವಾಬ್ದಾರಿಯನ್ನು ನೆನಪಿಸುವಂಥದ್ದು. ಈ ವಿಚಾರದಲ್ಲಿ ಏನೇನು ಮಾತುಗಳು ಬಂದಿದ್ದಾವೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸಭೆ ನಡೆಸೋಕ್ಕೆ ಎಲ್ಲಿ ಅವಕಾಶ ಇದೆ ಹೇಳಿ, ದಯವಿಟ್ಟು DK ಶಿವಕುಮಾರ್ ಅವರೇ, ಸಿದ್ದರಾಮಯ್ಯನವರೇ ಹೇಳಿ, ಎಲ್ಲಿದೆ ನಿಮ್ಮ ಕೌನ್ಸಿಲ್? ಹೇಳ್ತೀರ 120 ಜನ, ನಾಮಿನೇಟೆಡ್ 20 ಜನ, ಅಧಿಕಾರಿಗಳು ಕೂತ್ಕೊಳಕ್ಕೆ ಯಾವುದೋ 40 ಜನ, ಮಾಧ್ಯಮದವರು ಕೂತ್ಕೊಳಕ್ಕೆ 30 ಜನ, ಎಲ್ಲ ಸೇರಿದ್ರೆ 200 ಜನ ಕೂತ್ಕೊಳ್ಳೋವಂಥದ್ದು. 200 ಜನ ಕೂತ್ಕೊಳ್ಳೋ ಅಂತ 4 ಭಾಗ ಎಲ್ಲಿದೆ? ಸಭಾಂಗಣ ಎಲ್ಲಿದೆ? ನಿಮ್ಮ ಎಲೆಕ್ಷನ್ ಆದಮೇಲೆ ಎಲ್ಲಿ ಮಾಡ್ತೀರಾ ಇದನ್ನ ಸಭೆನ? ಯಾವುದಾದ್ರೂ ಮೈದಾನದಲ್ಲಿ ಮಾಡ್ತೀರಾ? ಫುಟ್ಬಾಲ್ ಮೈದಾನದಲ್ಲಿ ಮಾಡ್ತೀರಾ? ಹಾಕಿ ಮೈದಾನದಲ್ಲಿ ಮಾಡ್ತೀರಾ? ಎಲ್ಲಿ ಮಾಡ್ತೀರಾ ಆದರೂ ಹೇಳ್ಬೇಕಲ್ಲ ನೀವು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಹಕ್ಕಿದೆ, ನೀವೆಲ್ಲ ಸದಸ್ಯರಿದ್ದೀರಿ. ನಿಮ್ಮ ರಾಜಕಾರಣ ಆಮೇಲೆ ಮಾಡ್ಕೊಳ್ಳೋಣ ಎಲೆಕ್ಷನ್ ಟೈಮಲ್ಲಿ. ಈಗ ನೀವೆಲ್ಲ ಬಂದು ನಿಮ್ಮ ಅಹವಾಲನ್ನು GBA ಸಭೆಯಲ್ಲಿ ಮಂಡಿಸಬೇಕು ಅಂತೇಳಿ ನಾನು ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ತೇನೆ. ಹೀಗೆ ಇಲ್ಲಿ ಮಾತಿನ ಭರಾಟೆಗಳು ಜೋರಾಗಿದ್ದಾವೆ, ಆದರೆ ಅವರು ಬಂದಿಲ್ಲ, ಇವರು ಸಭೆಯನ್ನು ಮಾಡಿ ಮುಗಿಸಿದ್ದಾರೆ.